ಸುಧಾಕರ್ ಅವರು ಒಬ್ಬರೇ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂತ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಅಂದರೆ ಇವರು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ, ಇವ್ರು ಪಕ್ಷ ಕಟ್ಟಬೇಕಂತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ದೀವಿ, ಅವ್ರನ್ನ ಮಾಡ್ಕೊಂಡು ಬಿಡಲಿ. ಅಣ್ಣ ಕೇಂದ್ರ ಮಂತ್ರಿ ಆಗಲಿ, ಅಪ್ಪ ಮತ್ತೇನಾದರೂ ಉಪರಾಷ್ಟ್ರಪತಿಯದಾಗಲಿ, ಇನ್ನು ಮತ್ತೆ ಯಾರ್ಯಾರು ಉಳ್ದಾರ ನೋಡ್ರಿ ಮನ್ಯಾಗ. ಈ ರೀತಿ ಪಕ್ಷ ನಡೆಸ್ಲಿಕ್ಕೆ ಆಗೋದಿಲ್ಲ. ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ, ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜೇಂದ್ರನ. ಸುಮ್ಮನೆ ಚುನಾವಣೆ ಪ್ರಕ್ರಿಯೆ, ಚುನಾವಣಾ ಅಧಿಕಾರಿ ಅವು ಬೇಕಾಗಿಲ್ಲ, ಸುಮ್ಮನೆ ಹೊರಗೆ ತೆಗೆದುಬಿಟ್ರಿ ಅಂದ್ರೆ ಪಕ್ಷ ಉದ್ಧಾರ ಆಗ್ತದೆ ಅಷ್ಟೇ. ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ. ನಿಮ್ಗೆ ಬೇಕಾದವ್ರನ್ನ ಅಧ್ಯಕ್ಷ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾದವ್ರನ್ನ ಮತದಾರ ಮಾಡ್ಕೊಂಡು ಬಿಟ್ಟ ಮ್ಯಾಗ ಚುನಾವಣೆ ಅದಕ್ಕೆ ಬೇಕು. ಪ್ರಕ್ರಿಯೆ ಇದೆಯಲ್ಲ, ಇವತ್ತು ಒಂದೆರಡಕ್ಕೆ ಆಗೋದಲ್ಲ, ಆ ಪ್ರಕ್ರಿಯೆ 3 ತಿಂಗಳು ನಡ್ಕೊಂಡು ಬಂದಿದ್ದು ಅಂತಿಮವಾಗಿ ಹೆಸರನ್ನ ಘೋಷಣೆ ಮಾಡ್ತಾರೆ. ಅನಗತ್ಯವಾಗಿ ಮುಟ್ಟು ಮಾಡುವಂತ ಕ್ರಮ ಬೇಡ ಅಂತ ವಿಜೇಂದ್ರ ಹೇಳಿದ್ದಾರೆ. ಹೌದು, ಏನೇನೋರಪ್ಪ ನಿಮಗೆ ಗೊತ್ತದು ಪ್ರಕ್ರಿಯೆ ಅಂದ್ರೆ. ನಾವು ಪಕ್ಷನಾಗೆ ಇಲ್ಲಲ್ರಿ, ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ, ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಹಂಚಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ, ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳ್ಬೇಕಾಗ್ತದೆ. ಸುಮ್ಮನೆ ಏನೋ ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ, ಹಿಂದಕ್ಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನ ಹೇಳ್ತಿದ್ದೆ ಕತೆ. ಅರುಣ್ ಸಿಂಗ್ ಬರೀ ಇದೇ ಹೇಳೇ ಚಲೋ ಅನುಕೂಲ ಮಾಡ್ಕೊಂಡು ಹೋದವ. ಈಗ ಮತ್ತೊಬ್ಬ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಂಬಿಕೆ ಇಲ್ವಾ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನಿನ್ನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನಿನ್ನೇನು ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಲ್ರಿ. ಆಯಾ ಜಿಲ್ಲಾದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ಏನು ಬೇಕಾದಂಥ 4 ಅದರಲ್ಲ ಅಕ್ಕಪಕ್ಕ ಹೊಗಳು ಭಟ್ರು ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದ ಇರ್ತಾರೆ. ಮತ್ತೆ 60 ಯಾಕೆ ಎಲ್ಲಾನು ಇದ್ರೆ ಮತ್ತೆ ಯಾಕೆ ಇಟ್ಟು ದಿವ್ಸ ಬಿಟ್ರಿ ಹೊಡ್ರಿ ಗಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.